ಸರ್ಕಾರದ ಆದೇಶದಂತೆ ಕನ್ನಡ ಕಡ್ಡಾಯವಾಗಿರಿಸುವಂತೆ ಜನಸೈನ್ಯ ಸಂಘಟನೆ ವತಿಯಿಂದ ಪಾಲಿಕೆ ಆಯುಕ್ತರಿಗೆ ಮನವಿ. ವ್ಯಾಪಾರ ವಹಿವಾಟುಗಳು, ಸಂಸ್ಥೆಗಳು ಮತ್ತು ಬೃಹತ್ ಬ್ಯಾನರ್ಗಳಲ್ಲಿ ಶೇಕಡಾ 70ರಷ್ಟು ಕನ್ನಡ ಕಡ್ಡಾಯವಾಗಿರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಜನಸೈನ್ಯ ಸಂಘಟನೆ ವತಿಯಿಂದ ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತರಾದ ಖಲೀಲ್ ಸಾಬ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಜನಸೈನ್ಯ ರಾಜ್ಯಾಧ್ಯಕ್ಷ ಕೇರಿಸ್ವಾಮಿಯವರು ಮಾಧ್ಯಮ ಜೊತೆ ಮಾತನಾಡಿ, ಬಳ್ಳಾರಿ ನಗರದಲ್ಲಿ ಎಲ್ಲಾ ವ್ಯಾಪಾರ ವಹಿವಾಟು ಮತ್ತು ಸಂಘ ಸಂಸ್ಥೆಗಳ ನಾಮಫಲಕಗಳ ಜೊತೆಗೆ ಅವರ ಬೃಹತ್ ಬ್ಯಾನರ್ಗಳಲ್ಲಿ ಮತ್ತು ಇತರೆ ಜಾಹೀರಾತುಗಳಲ್ಲಿ ಶೇಕಡಾ 70ರಷ್ಟು ಕನ್ನಡ ಕಡ್ಡಾಯವಾಗಿರಬೇಕೆಂಬ ಕರ್ನಾಟಕ ಸರ್ಕಾರ ಆದೇಶವಿದ್ದರೂ ಇದನ್ನು ಕಡೆಗಣಿಸಿರುವುದು ವಿಪರ್ಯಾಸವೇ ಸರಿ. ಈ ವಿಷಯ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ಜನಸೈನ್ಯದ ವತಿಯಿಂದ ಸಾಕಷ್ಟು ಬಾರಿ ಹೋರಾಟಗಳ ಮುಖಾಂತರ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಕಂಡು ಬಂದಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ನಗರದಲ್ಲಿ ಎಲ್ಲಾ ನಾಮಫಲಕಗಳಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಶೇಕಡಾ 70ರಷ್ಟು ಕನ್ನಡ ಭಾಷೆ ಕಡ್ಡಾಯವಾಗಿರಬೇಕು. ಇಲ್ಲದಿದ್ದರೆ ಕರ್ನಾಟಕ ಜನಸೈನ್ಯದ ವತಿಯಿಂದ ನಾಮಫಲಕಗಳಿಗೆ ಕಪ್ಪು ಮಸಿ ಬಳಸುವುದಾಗಿ ಎಚ್ಚರಿಕೆ ನೀಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಪಾಲಿಕೆ ಆಯುಕ್ತ ಖಲೀಲ್ ಸಾಬ್ ಅವರು, 1 ತಿಂಗಳೊಳಗೆ ನಗರದಲ್ಲಿನ ಇತರೆ ಭಾಷೆಗಳ ಬ್ಯಾನರ್ಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸುವಂತೆ ಹಾಗೂ ಕನ್ನಡ ಭಾಷೆ ಇಲ್ಲದೆ ಇತರೆ ಬ್ಯಾನರ್ಗಳು, ಪೋಸ್ಟರ್ಗಳನ್ನು ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಹುಂಡೇಕರ್ ಪ್ರದೀಪ್, ಚಿಟ್ಟಿ, ಸುನೀಲ್, ಯುವರಾಜ್, ಹಸೀನ್, ಹನುಮಂತ, ರಾಮು, ಉಮೇಶ್, ಸಿದ್ದಿಕ್, ಗೌಸಿಯಾ ಬೇಗಂ, ಹನುಮಂತು, ಆಯಿಷಾ ಸಿದ್ದಿಕ್, ಇಮ್ರಾನ್ ಖಾನ್, ನಸೀಂ, ಸೋಹಿಲ್, ಗುಲಾಂ ನಬಿ ಪಾಷಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಪಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಇಂದು ಕರ್ನಾಟಕ ಜನಸೈನ್ಯ ಸಂಘಟನೆ ವತಿಯಿಂದ ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಯಾವುದೇ ಬ್ಯಾನರ್ಗಳು ಹಾಕಿದ್ರು, ಜಾಹೀರಾತುಗಳು, ಯಾವುದೇ ಒಂದು ಪೋಸ್ಟ್ಗಳು ಹಾಕಿದ್ರು ಸಮೇತ ಅದರಲ್ಲಿ ಶೇಕಡಾ 60ರಷ್ಟು ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು ಅನ್ನೋ ಒಂದು ಸರ್ಕಾರ ಆದೇಶವಿತ್ತು. ಆ ಆದೇಶದ ಪ್ರಕಾರ ಬಳ್ಳಾರಿಯಲ್ಲಿ ಸಾಕಷ್ಟು ಜನ ನಡ್ಕೊಳ್ತಾ ಇಲ್ಲ. ಹೀಗಾಗಿ ನಾವು ಇವತ್ತು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿ ಮಾಡಿ ಅವರಿಗೊಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವರು ಈ ಹಿಂದೆ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ, ಇನ್ನೂ ಮಾಡಬೇಕಾಗಿದೆ, ಅದನ್ನು ಕೂಡ ಶೀಘ್ರವೇ ಪೂರ್ಣಗೊಳಿಸ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯ ಮೇರೆಗೆ ಇವತ್ತು ನಾವು ಕರ್ನಾಟಕ ಜನಸೈನ್ಯ ವತಿಯಿಂದ ಒಂದು ಭರವಸೆ ಅವ್ರು ಕೊಟ್ಟಿದ್ದಕ್ಕೆ ನಾವು ಹಿಂತಿರುಗ್ತಾ ಇದ್ದೀವಿ. ಇನ್ನೂ 1 ತಿಂಗಳ ಒಂದು ಕಾಲಾವಕಾಶವನ್ನು ನಾವು ಅವರಿಗೆ ಕೊಟ್ಟಿದ್ದೀವಿ. ಇನ್ನೂ 1 ತಿಂಗಳಲ್ಲಿ ಎಲ್ಲಿ ಕೂಡ ಕನ್ನಡ ಭಾಷೆ ಇರೋದಿಲ್ಲವೋ ಆ ಬೋರ್ಡುಗಳಿಗೆ ಮಸಿ ಬಳಸುವಂಥ ಕೆಲಸ ನಾವೇ ಕೈಗೆತ್ಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸರ್ ಸಂಘಟನೆಯವರು ತಪ್ಪು ಅನ್ನೋ ಪ್ರಶ್ನೆನೇ ತಮ್ಮದು ತಪ್ಪು ಮೊದಲು. ಏಕೆ ಅಂತಂದರೆ ಇಲ್ಲಿ ಜಾಗೃತರಾಗಬೇಕಾಗಿರೋದು ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕಾಗಿರೋದು, ವ್ಯಾಪಾರ ವಹಿವಾಟುಗಳು ಏನು ಮಾಡ್ಕೊಂಡು ತಿನ್ನಲಿಕ್ಕೆ ಇಲ್ಲಿ ಬರ್ತಾರೆ ಅವ್ರಿಗಿರಬೇಕು. ಎರಡನೇದು ಬ್ಯಾನರ್ಗಳು, ದೊಡ್ಡದಾಗಿ ಬ್ಯಾನರ್ಗಳು, ಈ ವಿದ್ಯಾಸಂಸ್ಥೆಗಳಾಗಿರ್ಬೋದು, ಬೇರೆ ಬೇರೆ ಕೆಮಿಕಲ್ ಸಂಸ್ಥೆಗಳಾಗಿರ್ಬೋದು, ಇವರೆಲ್ಲ ಬ್ಯಾನರ್ಗಳು ಹಾಕ್ಕೊತಾರೆ, ಅವರ ಜಾಹೀರಾತುಗಳು ಹಾಕ್ಕೊತಾರೆ. ಅವರು ನಾವು ಯಾವ ನೆಲದಲ್ಲಿ ನಾವು ವ್ಯಾಪಾರ ಮಾಡ್ಕೊಳ್ಲಿಕ್ಕೆ ಬರ್ತಾ ಇದ್ದೀವಿ ಆ ಭಾಷೆಗೆ ಆದ್ಯತೆ ಕೊಡಬೇಕು ಅನ್ನೋ ಅರಿವು ಅವ್ರಿಗಿರಬೇಕು. ಮಹಾನಗರ ಪಾಲಿಕೆ ಆಯುಕ್ತರುಗಳು ಎಲ್ಲ ಕನ್ನಡಪರ ಸಂಘಟನೆಗಳಿಗೆ ಬಂದಾಗೆಲ್ಲನೂ ಅವರು ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಮಾಡಿಲ್ಲ ಅಂತ ಹೇಳ್ತಾಕಿಲ್ಲ, ಆದರೆ ಪೂರ್ಣ ಕೆಲಸ ಮಾಡಿಲ್ಲ ಅನ್ನೋದು ಒಂದು ಆರೋಪ. ಆದರೆ ಎರಡನೇದು ಬಹಳ ಗಂಭೀರವಾಗಿ ನಾವು ತಗೋಬೇಕಾಗಿರೋದು, ಇಲ್ಲಿನ ಸಾರ್ವಜನಿಕರು ಬರ್ತಕ್ಕಂಥ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಬದುಕಲಿಕ್ಕೆ ಬರಬೇಕಾಗಿರೋರು ಕನ್ನಡಕ್ಕೆ ಆದ್ಯತೆ ಕೊಡಬೇಕಾಗ್ತಾ ಇದೆ. ಅವ್ರದ್ದು ತಪ್ಪು. ಓಕೆ, ಥ್ಯಾಂಕ್ ಯು. ನಮಸ್ಕಾರ.